ಮಾಹಿತಿಯನ್ನ ನೀಡ್ತಾ ಇದ್ವಿ ನಿರಂತರವಾಗಿ ಜಮ್ಮು ಕಾಶ್ಮೀರದಲ್ಲಿ ಏನೇನ್ ನಡೀತಾ ಇದೆ ಅನ್ನೋ ಪಿನ್ ಟು ಪಿನ್ ಅಪ್ಡೇಟ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಹಲ್ಗಾಮ್ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿಗೆ ನೆರವಾದ 66 ಮಂದಿಯನ್ನ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ. ನೇರವಾಗಿ ನಂಟು ಹೊಂದಿದ್ರು ಅವರನ್ನ ಈಗ ಭದ್ರತಾ ಪಡೆ ವಶಕ್ಕೆ ಪಡೆದಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ 66 ಜನರ ವಶಕ್ಕೆ ಪಡೆದಿದೆ. ಪಹಲ್ಗಾಮ್ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯ ಹಿನ್ನೆಲೆ ಇವರನ್ನ ವಶಕ್ಕೆ ಪಡೆದಿರೋದು. ಎಲ್ಲರನ್ನೂ ಕೂಡ ಭದ್ರತಾ ಪಡೆಗಳು ಸುತ್ತುವರೆದಿವೆ. ಭದ್ರತಾ ಪಡೆಗಳಿಂದ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ಯಾಕಂದ್ರೆ ಇಂಥ ಪ್ರವಾಸಿ ತಾಣಕ್ಕೆ ಇದ್ದಕ್ಕಿದ್ದಂಗೆ 4 ಜನ ನುಗ್ಗೋದು, 26 ಜನ ಅಮಾಯಕರನ್ನ ಹೊಡೆದುರುಳಿಸೋದು, ಯಾರ ಕುಮ್ಮಕ್ಕಿನಿಂದ, ಯಾರ ಸಹಕಾರದಿಂದ, ಇವರು ಎಲ್ಲಿಂದ ಬಂದ್ರು, ಇವರಿಗೆ ಯಾರು ಸಹಕಾರ ಕೊಟ್ರು, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸ ಆಗ್ತಾ ಇದೆ. ಈ ಉಗ್ರರ ಜೊತೆಗೆ ಈ 66 ಜನರನ್ನ ಏನು ವಶಕ್ಕೆ ಪಡೆದಿದ್ದಾರೆ, ಇವರ ನೇರವಾದ ನಂಟಿದೆ. ಈ ಅನುಮಾನ ಇರುವ ಹಿನ್ನೆಲೆ ಇವರೆಲ್ಲರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, 66 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರೋದು ಸದ್ಯಕ್ಕೆ ಮಿಲಿಟರಿ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತೀಕಾರದ ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ನೀಡ್ತಾ ಇದೆ. ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್ ಪಾಟೀಲ್, OGWs ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ನೋಟಿಫೈ ಮಾಡಿರುವಂತಹ 66 ಜನರನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿವೆ. ಈ OGWs ಅಂತಂದ್ರೆ ಇವರು ಸೇನೆಯ ರಡಾರ್ನಲ್ಲಿ ಇರ್ತಾರೆ, ಸೇನೆಯ ಕಣ್ಗಾವಲಿನಲ್ಲೇ ಇರ್ತಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಇವರ ಚಲನವಲನ ಏನು ಅನ್ನೋದು ಸೇನೆಗೆ ಕರೆಕ್ಟ್ ಆಗಿ ಗೊತ್ತಿರತ್ತೆ. ಅಂಥವರು ಅಲ್ಲಿ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂದ್ರೆ ಸಿಬ್ಬಂದಿಯಾಗಿಯೋ ಕೆಲಸದವರು, ಒಟ್ಟು ಅಲ್ಲಿ ಟೂರಿಸಂ ಸ್ಪಾಟ್ ಅದು ಪಹಲ್ಗಾಂವ್ ಶ್ರೀನಗರದಿಂದ ಬಹಳ ಪ್ರಸಿದ್ಧವಾದಂತಹ ಒಂದು ಟೂರಿಸಂ ಸ್ಪಾಟ್. ಜನ ಯಾವಾಗಲೂ ಭೇಟಿ ಕೊಡ್ತಾ ಇರುವಂತಹ ಒಂದು ಟೂರಿಸಂ ಸ್ಪಾಟ್. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಂತಹ ಸಿಬ್ಬಂದಿಗಳಾಗಿಯೋ ಅಥವಾ ಮಾಹಿತಿಯನ್ನ ನೀಡ್ತಾ ಇದ್ವಿ ನಿರಂತರವಾಗಿ ಜಮ್ಮು ಕಾಶ್ಮೀರದಲ್ಲಿ ಏನೇನ್ ನಡೀತಾ ಇದೆ ಅನ್ನೋ ಪಿನ್ ಟು ಪಿನ್ ಅಪ್ಡೇಟ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಹಲ್ಗಾಮ್ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿಗೆ ನೆರವಾದ 66 ಮಂದಿಯನ್ನ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ. ನೇರವಾಗಿ ನಂಟು ಹೊಂದಿದ್ರು ಅವರನ್ನ ಈಗ ಭದ್ರತಾ ಪಡೆ ವಶಕ್ಕೆ ಪಡೆದಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ 66 ಜನರ ವಶಕ್ಕೆ ಪಡೆದಿದೆ. ಪಹಲ್ಗಾಮ್ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯ ಹಿನ್ನೆಲೆ ಇವರನ್ನ ವಶಕ್ಕೆ ಪಡೆದಿರೋದು. ಎಲ್ಲರನ್ನೂ ಕೂಡ ಭದ್ರತಾ ಪಡೆಗಳು ಸುತ್ತುವರೆದಿವೆ. ಭದ್ರತಾ ಪಡೆಗಳಿಂದ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ಯಾಕಂದ್ರೆ ಇಂಥ ಪ್ರವಾಸಿ ತಾಣಕ್ಕೆ ಇದ್ದಕ್ಕಿದ್ದಂಗೆ 4 ಜನ ನುಗ್ಗೋದು, 26 ಜನ ಅಮಾಯಕರನ್ನ ಹೊಡೆದುರುಳಿಸೋದು, ಯಾರ ಕುಮ್ಮಕ್ಕಿನಿಂದ, ಯಾರ ಸಹಕಾರದಿಂದ, ಇವರು ಎಲ್ಲಿಂದ ಬಂದ್ರು, ಇವರಿಗೆ ಯಾರು ಸಹಕಾರ ಕೊಟ್ರು, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸ ಆಗ್ತಾ ಇದೆ. ಈ ಉಗ್ರರ ಜೊತೆಗೆ ಈ 66 ಜನರನ್ನ ಏನು ವಶಕ್ಕೆ ಪಡೆದಿದ್ದಾರೆ, ಇವರ ನೇರವಾದ ನಂಟಿದೆ. ಈ ಅನುಮಾನ ಇರುವ ಹಿನ್ನೆಲೆ ಇವರೆಲ್ಲರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, 66 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರೋದು ಸದ್ಯಕ್ಕೆ ಮಿಲಿಟರಿ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತೀಕಾರದ ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ನೀಡ್ತಾ ಇದೆ. ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್ ಪಾಟೀಲ್, OGWs ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ನೋಟಿಫೈ ಮಾಡಿರುವಂತಹ 66 ಜನರನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿವೆ. ಈ OGWs ಅಂತಂದ್ರೆ ಇವರು ಸೇನೆಯ ರಡಾರ್ನಲ್ಲಿ ಇರ್ತಾರೆ, ಸೇನೆಯ ಕಣ್ಗಾವಲಿನಲ್ಲೇ ಇರ್ತಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಇವರ ಚಲನವಲನ ಏನು ಅನ್ನೋದು ಸೇನೆಗೆ ಕರೆಕ್ಟ್ ಆಗಿ ಗೊತ್ತಿರತ್ತೆ. ಅಂಥವರು ಅಲ್ಲಿ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂದ್ರೆ ಸಿಬ್ಬಂದಿಯಾಗಿಯೋ ಕೆಲಸದವರು, ಒಟ್ಟು ಅಲ್ಲಿ ಟೂರಿಸಂ ಸ್ಪಾಟ್ ಅದು ಪಹಲ್ಗಾಂವ್ ಶ್ರೀನಗರದಿಂದ ಬಹಳ ಪ್ರಸಿದ್ಧವಾದಂತಹ ಒಂದು ಟೂರಿಸಂ ಸ್ಪಾಟ್. ಜನ ಯಾವಾಗಲೂ ಭೇಟಿ ಕೊಡ್ತಾ ಇರುವಂತಹ ಒಂದು ಟೂರಿಸಂ ಸ್ಪಾಟ್. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಂತಹ ಸಿಬ್ಬಂದಿಗಳಾಗಿಯೋ ಅಥವಾ ಮಾಹಿತಿಯನ್ನ ನೀಡ್ತಾ ಇದ್ವಿ ನಿರಂತರವಾಗಿ ಜಮ್ಮು ಕಾಶ್ಮೀರದಲ್ಲಿ ಏನೇನ್ ನಡೀತಾ ಇದೆ ಅನ್ನೋ ಪಿನ್ ಟು ಪಿನ್ ಅಪ್ಡೇಟ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಹಲ್ಗಾಮ್ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿಗೆ ನೆರವಾದ 66 ಮಂದಿಯನ್ನ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ. ನೇರವಾಗಿ ನಂಟು ಹೊಂದಿದ್ರು ಅವರನ್ನ ಈಗ ಭದ್ರತಾ ಪಡೆ
ವಶಕ್ಕೆ ಪಡೆದಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ 66 ಜನರ ವಶಕ್ಕೆ ಪಡೆದಿದೆ. ಪಹಲ್ಗಾಮ್ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯ ಹಿನ್ನೆಲೆ ಇವರನ್ನ ವಶಕ್ಕೆ ಪಡೆದಿರೋದು. ಎಲ್ಲರನ್ನೂ ಕೂಡ ಭದ್ರತಾ ಪಡೆಗಳು ಸುತ್ತುವರೆದಿವೆ. ಭದ್ರತಾ ಪಡೆಗಳಿಂದ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ಯಾಕಂದ್ರೆ ಇಂಥ ಪ್ರವಾಸಿ ತಾಣಕ್ಕೆ ಇದ್ದಕ್ಕಿದ್ದಂಗೆ 4 ಜನ ನುಗ್ಗೋದು, 26 ಜನ ಅಮಾಯಕರನ್ನ ಹೊಡೆದುರುಳಿಸೋದು, ಯಾರ ಕುಮ್ಮಕ್ಕಿನಿಂದ, ಯಾರ ಸಹಕಾರದಿಂದ, ಇವರು ಎಲ್ಲಿಂದ ಬಂದ್ರು, ಇವರಿಗೆ ಯಾರು ಸಹಕಾರ ಕೊಟ್ರು, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸ ಆಗ್ತಾ ಇದೆ. ಈ ಉಗ್ರರ ಜೊತೆಗೆ ಈ 66 ಜನರನ್ನ ಏನು ವಶಕ್ಕೆ ಪಡೆದಿದ್ದಾರೆ, ಇವರ ನೇರವಾದ ನಂಟಿದೆ. ಈ ಅನುಮಾನ ಇರುವ ಹಿನ್ನೆಲೆ ಇವರೆಲ್ಲರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, 66 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರೋದು ಸದ್ಯಕ್ಕೆ ಮಿಲಿಟರಿ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿಕಾರದ ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ನೀಡ್ತಾ ಇದೆ. ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್ ಪಾಟೀಲ್, OGWs ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ನೋಟಿಫೈ ಮಾಡಿರುವಂತಹ 66 ಜನರನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿವೆ. ಈ OGWs ಅಂತಂದ್ರೆ ಇವರು ಸೇನೆಯ ರಡಾರ್ನಲ್ಲಿ ಇರ್ತಾರೆ, ಸೇನೆಯ ಕಣ್ಗಾವಲಿನಲ್ಲೇ ಇರ್ತಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಇವರ ಚಲನವಲನ ಏನು ಅನ್ನೋದು ಸೇನೆಗೆ ಕರೆಕ್ಟ್ ಆಗಿ ಗೊತ್ತಿರತ್ತೆ. ಅಂಥವರು ಅಲ್ಲಿ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂದ್ರೆ ಸಿಬ್ಬಂದಿಯಾಗಿಯೋ ಕೆಲಸದವರು, ಒಟ್ಟು ಅಲ್ಲಿ ಟೂರಿಸಂ ಸ್ಪಾಟ್ ಅದು ಪಹಲ್ಗಾಂವ್ ಶ್ರೀನಗರದಿಂದ ಬಹಳ ಪ್ರಸಿದ್ಧವಾದಂತ ಒಂದು ಟೂರಿಸಂ ಸ್ಪಾಟ್. ಜನ ಯಾವಾಗಲೂ ಭೇಟಿ ಕೊಡ್ತಾ ಇರುವಂತಹ ಒಂದು ಟೂರಿಸಂ ಸ್ಪಾಟ್. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಂತ ಸಿಬ್ಬಂದಿಗಳಾಗಿಯೋ ಅಥವಾ ಮಾಹಿತಿಯನ್ನ ನೀಡ್ತಾ ಇದ್ವಿ ನಿರಂತರವಾಗಿ. ಜಮ್ಮು ಕಾಶ್ಮೀರದಲ್ಲಿ ಏನೇನ್ ನಡೀತಾ ಇದೆ ಅನ್ನೋ ಪಿನ್ ಟು ಪಿನ್ ಅಪ್ಡೇಟ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಹಲ್ಗಾಮ್ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿಗೆ ನೆರವಾದ 66 ಮಂದಿಯನ್ನ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ. ನೇರವಾಗಿ ನಂಟು ಹೊಂದಿದ್ರು ಅವರನ್ನ ಈಗ ಭದ್ರತಾ ಪಡೆ ವಶಕ್ಕೆ ಪಡೆದಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ 66 ಜನರ ವಶಕ್ಕೆ ಪಡೆದಿದೆ. ಪಹಲ್ಗಾಮ್ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯ ಹಿನ್ನೆಲೆ ಇವರನ್ನ ವಶಕ್ಕೆ ಪಡೆದಿರೋದು. ಎಲ್ಲರನ್ನೂ ಕೂಡ ಭದ್ರತಾ ಪಡೆಗಳು ಸುತ್ತುವರೆದಿವೆ. ಭದ್ರತಾ ಪಡೆಗಳಿಂದ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ಯಾಕಂದ್ರೆ ಇಂಥ ಪ್ರವಾಸಿ ತಾಣಕ್ಕೆ ಇದ್ದಕ್ಕಿದ್ದಂಗೆ 4 ಜನ ನುಗ್ಗೋದು, 26 ಜನ ಅಮಾಯಕರನ್ನ ಹೊಡೆದುರುಳಿಸೋದು, ಯಾರ ಕುಮ್ಮಕ್ಕಿನಿಂದ, ಯಾರ ಸಹಕಾರದಿಂದ, ಇವರು ಎಲ್ಲಿಂದ ಬಂದ್ರು, ಇವರಿಗೆ ಯಾರು ಸಹಕಾರ ಕೊಟ್ರು, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸ ಆಗ್ತಾ ಇದೆ. ಈ ಉಗ್ರರ ಜೊತೆಗೆ ಈ 66 ಜನರನ್ನ ಏನು ವಶಕ್ಕೆ ಪಡೆದಿದ್ದಾರೆ, ಇವರ ನೇರವಾದ ನಂಟಿದೆ. ಈ ಅನುಮಾನ ಇರುವ ಹಿನ್ನೆಲೆ ಇವರೆಲ್ಲರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, 66 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರೋದು ಸದ್ಯಕ್ಕೆ ಮಿಲಿಟರಿ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿಕಾರದ ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ನೀಡ್ತಾ ಇದೆ. ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್ ಪಾಟೀಲ್, OGWs ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ನೋಟಿಫೈ ಮಾಡಿರುವಂತಹ 66 ಜನರನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿವೆ. ಈ OGWs ಅಂತಂದ್ರೆ ಇವರು ಸೇನೆಯ ರಡಾರ್ನಲ್ಲಿ ಇರ್ತಾರೆ, ಸೇನೆಯ ಕಣ್ಗಾವಲಿನಲ್ಲೇ ಇರ್ತಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಇವರ ಚಲನವಲನ ಏನು ಅನ್ನೋದು ಸೇನೆಗೆ ಕರೆಕ್ಟ್ ಆಗಿ ಗೊತ್ತಿರತ್ತೆ. ಅಂಥವರು ಅಲ್ಲಿ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂದ್ರೆ ಸಿಬ್ಬಂದಿಯಾಗಿಯೋ ಕೆಲಸದವರು, ಒಟ್ಟು ಅಲ್ಲಿ ಟೂರಿಸಂ ಸ್ಪಾಟ್ ಅದು ಪಹಲ್ಗಾಂವ್ ಶ್ರೀನಗರದಿಂದ ಬಹಳ ಪ್ರಸಿದ್ಧವಾದಂತ ಒಂದು ಟೂರಿಸಂ ಸ್ಪಾಟ್. ಜನ ಯಾವಾಗಲೂ ಭೇಟಿ ಕೊಡ್ತಾ ಇರುವಂತಹ ಒಂದು ಟೂರಿಸಂ ಸ್ಪಾಟ್. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಂತ ಸಿಬ್ಬಂದಿಗಳಾಗಿಯೋ ಅಥವಾ ಮಾಹಿತಿಯನ್ನ ನೀಡ್ತಾ ಇದ್ವಿ ನಿರಂತರವಾಗಿ. ಜಮ್ಮು ಕಾಶ್ಮೀರದಲ್ಲಿ ಏನೇನ್ ನಡೀತಾ ಇದೆ ಅನ್ನೋ ಪಿನ್ ಟು ಪಿನ್ ಅಪ್ಡೇಟ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಹಲ್ಗಾಮ್ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿಗೆ ನೆರವಾದ 66 ಮಂದಿಯನ್ನ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ. ನೇರವಾಗಿ ನಂಟು ಹೊಂದಿದ್ರು ಅವರನ್ನ ಈಗ ಭದ್ರತಾ ಪಡೆ ವಶಕ್ಕೆ ಪಡೆದಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ 66 ಜನರ ವಶಕ್ಕೆ ಪಡೆದಿದೆ. ಪಹಲ್ಗಾಮ್ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯ ಹಿನ್ನೆಲೆ ಇವರನ್ನ ವಶಕ್ಕೆ ಪಡೆದಿರೋದು. ಎಲ್ಲರನ್ನೂ ಕೂಡ ಭದ್ರತಾ ಪಡೆಗಳು ಸುತ್ತುವರೆದಿವೆ. ಭದ್ರತಾ ಪಡೆಗಳಿಂದ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ಯಾಕಂದ್ರೆ ಇಂಥ ಪ್ರವಾಸಿ ತಾಣಕ್ಕೆ ಇದ್ದಕ್ಕಿದ್ದಂಗೆ 4 ಜನ ನುಗ್ಗೋದು,
26 ಜನ ಅಮಾಯಕರನ್ನ ಹೊಡೆದುರುಳಿಸೋದು ಯಾರ ಕುಮ್ಮಕ್ಕಿನಿಂದ, ಯಾರ ಸಹಕಾರದಿಂದ, ಇವ್ರು ಎಲ್ಲಿಂದ ಬಂದ್ರು, ಇವರಿಗೆ ಯಾರು ಸಹಕಾರ ಕೊಟ್ರು, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸ ಆಗ್ತಾ ಇದೆ. ಈ ಉಗ್ರರ ಜೊತೆಗೆ ಈ 66 ಜನರನ್ನ ಏನು ವಶಕ್ಕೆ ಪಡೆದಿದ್ದಾರೆ, ಇವರ ನೇರವಾದ ನಂಟಿದೆ. ಈ ಅನುಮಾನ ಇರುವ ಹಿನ್ನೆಲೆ ಇವರೆಲ್ಲರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, 66 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರೋದು ಸದ್ಯಕ್ಕೆ ಮಿಲಿಟರಿ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿಕಾರದ ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ನೀಡ್ತಾ ಇದೆ. ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್ ಪಾಟೀಲ್, OGWs ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ನೋಟಿಫೈ ಮಾಡಿರುವಂತಹ 66 ಜನರನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿವೆ. ಈ OGWs ಅಂತಂದ್ರೆ ಇವರು ಸೇನೆಯ ರಡಾರ್ನಲ್ಲಿ ಇರ್ತಾರೆ, ಸೇನೆಯ ಕಣ್ಗಾವಲಿನಲ್ಲೇ ಇರ್ತಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಇವರ ಚಲನವಲನ ಏನು ಅನ್ನೋದು ಸೇನೆಗೆ ಕರೆಕ್ಟ್ ಆಗಿ ಗೊತ್ತಿರತ್ತೆ. ಅಂಥವರು ಅಲ್ಲಿ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂದ್ರೆ ಸಿಬ್ಬಂದಿಯಾಗಿಯೋ ಕೆಲಸದವರು, ಒಟ್ಟು ಅಲ್ಲಿ ಟೂರಿಸಂ ಸ್ಪಾಟ್ ಅದು ಪಹಲ್ಗಾಂವ್ ಶ್ರೀನಗರದಿಂದ ಬಹಳ ಪ್ರಸಿದ್ಧವಾದಂತಹ ಒಂದು ಟೂರಿಸಂ ಸ್ಪಾಟ್. ಜನ ಯಾವಾಗಲೂ ಭೇಟಿ ಕೊಡ್ತಾ ಇರುವಂತಹ ಒಂದು ಟೂರಿಸಂ ಸ್ಪಾಟ್. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಂತಹ ಸಿಬ್ಬಂದಿಗಳಾಗಿಯೋ ಅಥವಾ